ಬಾಗೀನಕ್ಕೆ ಬಾಡೂಟ ಶುರುವಾಯಿತು, ಹೊಸ ಪರಿಪಾಠ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಸಂಪ್ರದಾಯಕ್ಕೆ ತಿಲಾಂಜಲಿ. ಬಾಗೀನ ಅರ್ಪಿಸಿದ ದಿನವೇ ನಂಬಿಕೆ ಹಾಗೂ ಪದ್ಧತಿಗೆ ಧಕ್ಕೆ ತರುವ ಪ್ರಯತ್ನ ನಡೆಯಿತಾ? ಫಸ್ಟ್ ವಾಯ್ಸ್ ನ್ಯೂಸ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. 2 ವರ್ಷಗಳ ನಂತರ ಕೆಆರ್ಎಸ್ ಜಲಾಶಯ ತುಂಬಿದ ಕಾರಣಕ್ಕೆ ಸರ್ಕಾರ ಕಾವೇರಿಗೆ ಬಾಗಿನ ನೀಡುವ ಸಂಪ್ರದಾಯವನ್ನ ನೆರವೇರಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಪ್ರದಾಯಬದ್ಧವಾಗಿ ಕಾವೇರಿಗೆ ಬಾಗಿನವನ್ನ ಅರ್ಪಣೆ ಮಾಡಿದರು. ಯಾವಾಗಲೂ ಇಂತಹ ಸಂಪ್ರದಾಯಗಳನ್ನ ವಿರೋಧಿಸುವಂತಹ ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸ್ವಲ್ಪ ವಿಶೇಷ ಅನಿಸಿತು. ಇಲ್ಲವಾದ್ರೆ ಸಾಮಾನ್ಯವಾಗಿ ಬಾಗಿನ ಬಿಡಬೇಕು ಅಂತ ಕಾವೇರಿ ಹೇಳಿದ್ಯಾ, ಬಾಗಿನ ಬಿಡ್ಲಿಲ್ಲ ಅಂದ್ರೆ ಮಳೆ ಬರೋದಿಲ್ವಾ ಅಂತೆಲ್ಲ ಇವರು ಉಡಾಫೆಯ ಮಾತನಾಡೋದು ಸಹಜ. ಇಂತಹ ಮಾತುಗಳನ್ನಾಡೋದಕ್ಕೆ ಪ್ರೇರೇಪಣೆ ನೀಡುವಂತಹ ಒಂದು ಭಟ್ಟಂಗಿ ತಂಡ ಅವರ ಸುತ್ತ ಇರೋದು ಇದಕ್ಕೆ ಕಾರಣ. ಬಹುಶಃ ಈಗ ಸಿದ್ದರಾಮಯ್ಯನವರು ಈ ರೀತಿ ಹಿಂದೂ ಸಂಪ್ರದಾಯ ಪಾಲಿಸಿದ್ದು ಅವರ ಸುತ್ತಲಿನ ಕೆಲವು ಅತೃಪ್ತ ಆತ್ಮಗಳು ಚೀರಾಡೋ ಹಾಗೆ ಮಾಡಿದ್ರೂ ಆಶ್ಚರ್ಯ ಏನೂ ಇಲ್ಲ. ಇದೊಂದು ಕಡೆಯಾದ್ರೆ ಕಾವೇರಿ ನಿಗಮದ ಅಧಿಕಾರಿಗಳು ಮತ್ತೊಂದು ಉಡಾಫೆಯ ಕೆಲಸವನ್ನ ಮಾಡಿದ್ದಾರೆ. ಬಾಗಿನ ಅರ್ಪಿಸಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರು ಹೊರಟ ನಂತರ ಅಧಿಕಾರಿಗಳು ಭೋಜನ ಕಾರ್ಯಕ್ರಮ ನಡೆಸುತ್ತಾರೆ. ಇದು ಅಗತ್ಯ ಇಲ್ಲದೇ ಇದ್ರೂ ಹಿಂದಿನಿಂದ ನಡೆದುಕೊಂಡು ಬಂದಿತ್ತು. ಆದ್ರೆ ಈ ಬಾರಿ ಕೆಲವರು ಈ ಕಾವೇರಿಗೆ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ ನಂತರ ಸಸ್ಯಾಹಾರ ಭೋಜನದ ಬದಲಾಗಿ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಿಕೊಂಡು ಹೊಟ್ಟೆ ಬಿರಿಯುವಂತೆ ತಿಂದಿದ್ದು ವಿಶೇಷ ಆಗಿತ್ತು. ಆಹಾರ ಪದ್ಧತಿ ಅವರವರ ಆಯ್ಕೆ ಹಾಗೂ ಖಾಸಗಿ ವಿಚಾರ. ಅವರಿಗೆ ಇಷ್ಟವಾದದ್ದನ್ನ ತಿನ್ನುವ ಹಕ್ಕು ಎಲ್ರಿಗೂ ಕೂಡ ಇದೆ. ಆದ್ರೆ ಒಂದು ಸಂಪ್ರದಾಯ ಹಾಗೂ ಆಚರಣೆಗೆ ವಿರುದ್ಧವಾಗಿ ಮಾಂಸಾಹಾರ ತಿನ್ನಬೇಕು ಅನ್ನುವ ಈ ಉದ್ದಟತನ ಯಾಕೆ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಮಾಂಸಾಹಾರವನ್ನ ತಿನ್ನಬಾರ್ದು ಅನ್ನೋದು ಕಾನೂನಲ್ಲ. ಆದ್ರೆ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಪೂಜೆ ಪುನಸ್ಕಾರ ಮಾಡುವಾಗ ಅದಕ್ಕೆ ಅದರದ್ದೇ ಆದಂತಹ ಕೆಲವು ನಂಬಿಕೆಗಳಿರುತ್ತೆ. ಇವರಿಗೆ ನಂಬಿಕೆ ಇಲ್ಲದೆ ಹೋದ್ರೆ ಬಾಗಿನ ಬಿಡುವ ಕೆಲಸವನ್ನೇ ಮಾಡದೇ ಇದ್ರು ಅದನ್ನ ಕಾನೂನಿನ ಪ್ರಕಾರ ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಕೂಡ ಇರಲಿಲ್ಲ. ಮಾಡೋ ಪೂಜೆಯನ್ನ ಮಾಡಿ ಅದಕ್ಕೆ ಅವಮಾನ ಮಾಡಿದ್ದು ಅಲ್ಲದೆ ಒಂದು ನಂಬಿಕೆಯನ್ನ ಘಾಸಿಗೊಳಿಸುವ ಘಾತುಕತನವೂ ಕೂಡ ಆಗಿದೆ. ಈ ಹಿಂದೆಯೂ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗಿದ್ದಲ್ಲದೆ ಮಾಂಸವನ್ನ ತಿಂದ್ಕೊಂಡು ಹೋದ್ರೆ ತಪ್ಪೇನು, ದೇವರೇನಾದ್ರೂ ತಿಂದ್ಕೊಂಡು ಬರಬೇಡ ಅಂತ ಹೇಳಿದ್ದಾನ ಅಂತ ಕೇಳಿದ್ರು. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಮೀನ್ ತಿಂದಿದ್ದು ನಿಜ, ಕೋಳಿ ತಿಂದಿದ್ದು ನಿಜ. ಧರ್ಮಸ್ಥಳದ ಗರ್ಭಗುಡಿಗೆ ಹೋಗ್ಲಿಲ್ಲ, ನಾನು ಹೊರಗಡೆನೆ ನಿಂತ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಬಂದೆ. ಅವತ್ತು ನಾ ಗರ್ಭಗುಡಿಗೆ ಹೋಗ್ಲೇ ಇಲ್ಲ. ಓಕೆ, ಇದು ಒಂದು ಸತ್ಯ. ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ ಯಾಕೆ ಹೋಗ್ಬಿಟ್ಟಿದೆ ಅಂತ ಇಟ್ಕೋಣ. ಏನಪ್ಪ ತಪ್ಪು? ದೇವ್ರು ಇಂಥದೇ ತಿನ್ನು ಅಂತ ಹೇಳಿದಾನ ನಮ್ಗೆ? ಇಂಥದೇ ತಿನ್ಕ ಬರಪ್ಪ ಅಂತ ಕರೆದಿದ್ದಾನ ನಮ್ಗೆ? ನಾವು ಮಾಡ್ಕೊಂಡಿರೋದು. ಸದ್ಯ ಈ ಸಲ ಬಾಗಿನ ನೀಡಿದ ನಂತರ ಬಾಡೂಟದಲ್ಲಿ ಸಿದ್ದರಾಮಯ್ಯ ಭಾಗವಹಿಸಿಲ್ಲ. ಆದ್ರೆ ಅಧಿಕಾರಿ ವರ್ಗದ ಮುಖ್ಯಸ್ಥರ್ಯಾರು ಈ ರೀತಿಯ ಒಂದು ನಿರ್ಧಾರ ಮಾಡಿ ಹೊಸ ಪರಂಪರೆಯನ್ನ ಆರಂಭ ಮಾಡಿದ್ದಾರೆ. ಇದು ಸರಿ ತಪ್ಪುಗಳ ಆಚೆ ಯೋಚನೆ ಮಾಡಬೇಕಾದಂತಹ ವಿಚಾರವೇ ಹೊರತು ನಿಯಮ ಏನೂ ಅಲ್ಲ. ಕಾವೇರಿ ಬಾಗಿನ ಆದ್ರೇನು, ಸತ್ಯನಾರಾಯಣ ಪೂಜೆ ಆದ್ರೇನು, ನಾನು ಮಾಂಸಾಹಾರ ತಿಂದೇ ತಿಂತೀನಿ ಅಂತ ಹೇಳೋರ ಜೊತೆ ವಾದ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಒಂದು ಪದ್ಧತಿ ಸಂಪ್ರದಾಯಕ್ಕೆ ಗೌರವವನ್ನ ನೀಡಬೇಕು ಅನ್ನೋ ಮನೋಭಾವ ಇದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೊತ್ತು ಮಾಂಸಾಹಾರ ಸೇವನೆ ಮಾಡದೇ ಇದ್ರೂ ಏನು ತೊಂದರೆ ಆಗ್ತಿರ್ಲಿಲ್ಲ. ಈ ರೀತಿಯ ಪೂಜೆ ಪುನಸ್ಕಾರ ಪದ್ಧತಿಗಳ ಹಿಂದೆ ಒಂದು ಶ್ರದ್ಧೆ ಇರುತ್ತೆ, ಒಂದು ನಂಬಿಕೆ ಇರುತ್ತೆ ಅನ್ನೋದಾದ್ರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.